ಈಗ ನಾವು ಯಾರ್ದು ಕಡಿಮೆ ಇದೆ ಅಂತ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ಬ್ರಾಹ್ಮಣರು ಕಡಿಮೆ ಇದ್ದಾರೆ, ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಕ್ಕಲಿಗರದು ಕಡಿಮೆ ಆಗಿದೆ ಅಂತ ಮಾತ್ರ ನಮ್ದು ಕ್ಲೈಮ್ ಅನ್ನ ನಾವು ಮಾಡ್ತಾ ಇದೀವಿ. ನಾವು ಬೇರೆ ಜಾತಿಯವರ ಮೇಲೆ, ಬೇರೆ ಸಮಾಜದ ಮೇಲೆ ನಾವು ಮಾತಾಡ್ತಾ ಇಲ್ಲ. ಯಾರ್ದೋ ಕಡಿಮೆ ಇದೆ ಅವ್ರನ್ನ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ಎಲ್ಲೂ ಅಲಿಗೇಷನ್ ಮಾಡ್ತಾ ಇಲ್ಲ. ಆಯ್ತು, ಇಷ್ಟೇ ಮಾಡ್ಬಿಡ್ರಪ್ಪ. ಮಂಡ್ಯ ತಾಲೂಕದು ಬಿಟ್ಬಿಡಿ, ಆಚೆಗೆ ಚೆಕ್ ಮಾಡ್ಕೋತೀವಿ. ನಮ್ಮೂರಲ್ಲಿ ರೋಡಲ್ಲಿ ಎಲ್ಲ ನಮ್ ಹೇಳ್ತೀವಿ. ಕರೆಕ್ಟ್ ಆಗಿದ್ರೆ ಕುಮಾರಸ್ವಾಮಿನೂ ಬಾಯಿ ಮುಚ್ತಾರೆ, ದೇವೇಗೌಡರು ಬಾಯಿ ಮುಚ್ತಾರೆ, ನಾನು ಬಾಯಿ ಮುಚ್ತೀನಿ, ಅಶೋಕು ಮುಚ್ತಾರೆ. ನನ್ನ ತಾಲೂಕದ ಟ್ರಾನ್ಸ್ಪರೆನ್ಸಿಗೆ ಆಚೆ ಬಿಟ್ಬಿಡಿ. ಮಂಡ್ಯ ತಾಲೂಕದು ಇಷ್ಟಿದೆ, ನಾನು ನಮ್ಮೂರಲ್ಲಿ ಎಷ್ಟಿದ್ದಾರೆ ಅಂತ ನನಗೆ ಗೊತ್ತಲ್ಲ, ನೋಡ್ಕೊಳ್ತೀವಿ. ಎಲ್ಲರೂ ಬಾಯಿ ಮುಚ್ತಾರೆ. ಇಷ್ಟೇ ಸಿಂಪಲ್ ಲಾಜಿಕ್. ನಾನು ನಂದು ಮಾತಾಡಿದ್ದೀನಿ. ನಾನು ಹಾಕಿದ್ದಾರೆ. ಈಗ ನಾವು ಯಾರ್ದು ಕಡಿಮೆ ಇದೆ ಅಂತ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ಬ್ರಾಹ್ಮಣರು ಕಡಿಮೆ ಇದ್ದಾರೆ, ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಕ್ಕಲಿಗರದು ಕಡಿಮೆ ಆಗಿದೆ ಅಂತ ಮಾತ್ರ ನಮ್ದು ಕ್ಲೈಮ್ ಅನ್ನ ನಾವು ಮಾಡ್ತಾ ಇದೀವಿ. ನಾವು ಬೇರೆ ಜಾತಿಯವರ ಮೇಲೆ, ಬೇರೆ ಸಮಾಜದ ಮೇಲೆ ನಾವು ಮಾತಾಡ್ತಾ ಇಲ್ಲ. ಯಾರ್ದೋ ಕಡಿಮೆ ಇದೆ ಅವ್ರನ್ನ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ಎಲ್ಲೂ ಅಲಿಗೇಷನ್ ಮಾಡ್ತಾ ಇಲ್ಲ. ಆಯ್ತು, ಇಷ್ಟೇ ಮಾಡ್ಬಿಡ್ರಪ್ಪ. ಮಂಡ್ಯ ತಾಲೂಕದು ಬಿಟ್ಬಿಡಿ, ಆಚೆಗೆ ಚೆಕ್ ಮಾಡ್ಕೋತೀವಿ. ನಮ್ಮೂರಲ್ಲಿ, ನಮ್ಮ ರೋಡಲ್ಲಿ ಎಲ್ಲ ನಮ್ದು ಕಡಿಮೆ ಇದ್ರೆ ಹೇಳ್ತೀವಿ. ಕರೆಕ್ಟ್ ಆಗಿದ್ರೆ ಕುಮಾರಸ್ವಾಮಿನೂ ಬಾಯಿ ಗಣತಿ ವರದಿ ಅವೈಜ್ಞಾನಿಕ ಅನ್ನುವಂತ ಒಂದು ತಮ್ಮ ಹೇಳಿಕೆಗೆ ಇದೀಗ ಸ್ವಪಕ್ಷದಲ್ಲೇ ಇತರರು ಧ್ವನಿಗೂಡಿಸಿದ್ದಾರೆ ಸರ್. ಈಗ ನಾವು ಯಾರ್ದು ಕಡಿಮೆ ಇದೆ ಅಂತ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ಬ್ರಾಹ್ಮಣರು ಕಡಿಮೆ ಇದ್ದಾರೆ, ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಕ್ಕಲಿಗರದು ಕಡಿಮೆ ಆಗಿದೆ ಅಂತ ಮಾತ್ರ ನಮ್ದು ಕ್ಲೈಮ್ ಅನ್ನ ನಾವು ಮಾಡ್ತಾ ಇದೀವಿ. ನಾವು ಬೇರೆ ಜಾತಿಯವರ ಮೇಲೆ, ಬೇರೆ ಸಮಾಜದ ಮೇಲೆ ನಾವು ಮಾತಾಡ್ತಾ ಇಲ್ಲ. ಯಾರ್ದೋ ಕಡಿಮೆ ಇದೆ ಅವ್ರನ್ನ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ಎಲ್ಲೂ ಅಲಿಗೇಷನ್ ಮಾಡ್ತಾ ಇಲ್ಲ. ಆಯ್ತು, ಇಷ್ಟೇ ಮಾಡ್ಬಿಡ್ರಪ್ಪ. ಮಂಡ್ಯ ತಾಲೂಕದು ಬಿಟ್ಬಿಡಿ, ಆಚೆಗೆ ಚೆಕ್ ಮಾಡ್ಕೋತೀವಿ. ನಮ್ಮೂರಲ್ಲಿ, ನಮ್ಮ ರೋಡಲ್ಲಿ ಎಲ್ಲ ನಮ್ದು ಕಡಿಮೆ ಇದ್ರೆ ಹೇಳ್ತೀವಿ. ಕರೆಕ್ಟ್ ಆಗಿದ್ರೆ ಕುಮಾರಸ್ವಾಮಿನೂ ಬಾಯಿ ಮುಚ್ತಾರೆ, ದೇವೇಗೌಡರು ಬಾಯಿ ಮುಚ್ತಾರೆ, ನಾನು ಬಾಯಿ ಮುಚ್ತೀನಿ, ಅಶೋಕು ಮುಚ್ತಾರೆ. ನನ್ನ ತಾಲೂಕದ ಟ್ರಾನ್ಸ್ಪರೆನ್ಸಿಗೆ ಆಚೆ ಬಿಟ್ಬಿಡಿ. ಮಂಡ್ಯ ತಾಲೂಕದು ಇಷ್ಟಿದೆ, ನಾನು ನಮ್ಮೂರಲ್ಲಿ ಎಷ್ಟಿದ್ದಾರೆ ಅಂತ ನನಗೆ ಗೊತ್ತಲ್ಲ, ನೋಡ್ಕೊಳ್ತೀವಿ. ಎಲ್ಲರೂ ಬಾಯಿ ಮುಚ್ತಾರೆ. ಇಷ್ಟೇ ಸಿಂಪಲ್ ಲಾಜಿಕ್. ನಾನು ನಂದು ಮಾತಾಡಿದ್ದೀನಿ. ನಾನು ಹೇಳೋದು, ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕಡಿಮೆ ಇದ್ದಾರೆ, ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ, ಇವ್ರದ್ದು ಕಡಿಮೆ ಇದ್ದಾರೆ, ಇವ್ರು ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಒಕ್ಕಲಿಗರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ, ಕಡಿಮೆ ಬಂದಿದೆ ಅಂತ. ಅದಕ್ಕೆ ರೆಕ್ಟಿಫೈ ಏನೋ ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರ ಮುಂದೆ ಇಟ್ಬಿಡಿ. ಆಗ ಏನಾಗುತ್ತೆ, ವಿರೋಧ ಪಕ್ಷ ಮಾತಾಡೋದು ಕಡಿಮೆ ಆಗುತ್ತೆ, ನಾನು ಮಾತಾಡೋದು ಕಡಿಮೆ ಆಗುತ್ತೆ. ನನಗೆ ಅವಾಗಲೇ ಅನ್ಸುತ್ತೆ ನಂದು ಇಷ್ಟೇ ಇರೋದು, ಇಲ್ಲ ಇಷ್ಟಿದೆ, ಇಲ್ಲ ಇಷ್ಟಿದೆ ಅಂತ ಟ್ರಾನ್ಸ್ಪರೆನ್ಸಿ ಆಗ್ಬಿಡ್ಲಿ ಅನ್ನೋದು ನನ್ನ ಭಾವನೆ. ಅವರು 25 ವರ್ಷದಿಂದ 2 ಸರಿ ಸಿಎಂ ಆಗಿದ್ದಾರೆ. ಏನು ಒಕ್ಕಲಿಗರು ಮಾಡಿದ್ದಾರೆ ಅನ್ನೋದು ಬರೀ ಭಾಷಣ ಮಾಡಿಬಿಟ್ಟಿದ ತಕ್ಷಣ ಒಕ್ಕಲಿಗರಿಗೆ ಏನೋ ಮಾಡಿದ್ರಿ ಏನಾದ್ರೆ ಆಗಲ್ಲ. ಒಕ್ಕಲಿಗರಿಗೆ ಏನು ಮಾಡಿದ್ರಿ ಅನ್ನೋದು ಆಗಬೇಕು. ಅವರು ಹಿರಿಯರಿದ್ದಾರೆ, ನಮ್ಮ ಸಮಾಜದಿಂದ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮಾತಾಡೋದು ಬಿಟ್ಟು ಒಕ್ಕಲಿಗರ ಮೇಲ್ ಬರೋದಕ್ಕೆ ಏನಾಗಬೇಕು ಅಂತ ಸಲಹೆ ಕೊಟ್ಟರೆ ಸಾಕು. ಮುನಿರತ್ನವರು ನಿಮ್ಮ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಂದು ಆರೋಪ ಮಾಡಿದ್ದಾರೆ. ಅವರು ಚೆಂಗ್ಲು ಅಂತ ಅದನ್ನು ಕರೀತಾರೆ, ಆದರೆ ನಿಜವಾದ ಚೆಂಗ್ಲು ಡಿ.ಕೆ. ಶಿವಕುಮಾರ್ ಅವರು. ಕಾರ್ಯಕರ್ತರ ರೀತಿ ಮೋದಿಯವ್ರು ವೆಲ್ಕಮ್ ಮಾಡಕ್ ನಿಂತ್ಕೊಂತಾರೆ. ಪಕ್ಷದ ಅಧ್ಯಕ್ಷರಾಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ವಿಭೂತಿ ಬಳಕೊಂಡು ಧ್ಯಾನ ಮಾಡ್ತಾರೆ. ನಾವು ಧ್ಯಾನನ ಮಾಡ್ತೀವಿ, ವಿಭೂತಿನ ಬಳಕೊಳ್ತೀವಿ. ನಿನ್ನ ಕೆಲಸ ನೀನು ಎಷ್ಟು ಅಂತ ನೋಡ್ಕೊಳಪ್ಪ ಮುನಿರತ್ನ. ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ. ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರ, ಇನ್ನೂ ಜಾಸ್ತಿ ಅನುಭವಿಸೋದು ಬೇಡ. ವಿಭೂತಿನ ಬೆಳ್ಕೊತೀವಿ, ಜನಿವಾರನ ಹಾಕೋತೀವಿ, ನೀರಲ್ಲಾರ ಮುಳುಗ್ತೀವಿ, ನೀರಲ್ಲಾರ ಹೇಳ್ತೀವಿ. ಮುನಿರತ್ನರಿಗೆ ಏನು ಕಷ್ಟ ಅಂತ ಹೇಳ್ಬೇಕಲ್ಲ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ, ವಿಭೂತಿನೂ ಬೆಳ್ಕೊಳ್ತೀವಿ, ನಾಮನೂ ಇಟ್ಕೊಳ್ತೀವಿ. ನಿನಗೇನು ಕಷ್ಟ ಅಂತ ಗೊತ್ತಿಲ್ಲಲ್ಲ. ಹೊಟ್ಟೆ ಉರಿದ್ರೆ ಹೋಗಿ ಮೋದಿಗೆ, ಅಮಿತ್ ಶಾ ಹತ್ರ ಕೇಳು, ನಮ್ಮನ್ನ ಯಾಕೆ ಕೇಳ್ತೀಯ ಮುನಿರತ್ನ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.